ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಆತನ ಕರಳನ್ನು ತೆಗೆದು ಹಾರವಾಗಿ ಹಾಕ್ಕೊಂಡಿದ್ದಾನೆ. ಈ ಶಾಸನವನ್ನು ಕೆತ್ತಿಸಿರ್ತಕ್ಕಂಥವನು ಶೈವ ಪರಂಪರೆಗೆ ಸೇರಿದ್ದವನಾದ್ದರಿಂದ ಶಿವಲಿಂಗ ಇದೆ. ಈ ಶಾಸನದ ಆರಂಭದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಲಾಗಿದೆ. ನಮಸ್ತುಂಬಿ ಚಂದ್ರಚಾಮರವೇ ತ್ರೈಲೋಕ್ಯ ನಗರಾಂಬ ಶಂಭುವೆ ಅನ್ನತಕ್ಕಂಥ ಆ ಶ್ಲೋಕದಿಂದ ಈ ಶಾಸನ ಆರಂಭವಾಗುತ್ತೆ. ಹಾಸನಕ್ಕೆ ಸಮೀಪ ಇರುವಂತಹ ಅನತಿ ದೂರದ ಕೋರವಂಗಲ ಗ್ರಾಮದಲ್ಲಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿರುವಂತಹದ್ದು ಒಂದು ಮುಂದಿನ ದಿನಗಳಲ್ಲಿ ಬಹು ಅದ್ಭುತವಾದ ಚಿಂತನೆಯನ್ನು ನೀಡುವಂತಹ, ಈ ದೇಶದ ಇತಿಹಾಸ ಮತ್ತು ಪರಂಪರೆಗೆ ಒಂದು ಶಕ್ತಿ ತುಂಬುವಂತಹ ಒಂದು ಪ್ರಾಯೋಗಿಕ ಪರಿಕಲ್ಪನೆಗೆ ಇವತ್ತು ನಮ್ಮ ಈ ಎರಡೂ ವಿಭಾಗಗಳು ನಾಂದಿ ಹಾಡ್ತಾ ಇದ್ದಾವೆ. ನಮ್ಮ ವಿದ್ಯಾರ್ಥಿಗಳು ಈಗ ತಾನೇ ಅನೌಪಚಾರಿಕವಾಗಿ ಮಾತನಾಡ್ತಾ ನಮ್ಮ ಕುಲಪತಿಗಳು ಮಾತನಾಡ್ತಾ ಹೇಳಿದರು, ನಮ್ಮ ಇತಿಹಾಸವನ್ನು ಮಕ್ಕಳು ಅರಿಬೇಕು, ಕಲಿಬೇಕು, ಕಲ್ತ್ಕೋಬೇಕು, ನೋಡಬೇಕು ಅನ್ನುವಂಥದ್ದು. ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಏನಿಲ್ಲಿ ಸಭೆ ಸೇರಿದ್ವಿ. ಜ್ಞಾನಾಂಜನ ಶನಾಕಯ ಚಕ್ಷುರುನ್ಮೀಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನ್ನ 33 ವರ್ಷಗಳ ವೃತ್ತಿ ಜೀವನದಲ್ಲಿ ಒಂದು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸ್ಲರು ಆ ಸ್ಪಾಟಿಗೆ ಬಂದು, ಆ ಸ್ಥಳಕ್ಕೆ ಬಂದು, ಆ ಪ್ರಾಯೋಗಿಕ ಬೋಧನಾ ತರಗತಿಯಲ್ಲಿ ಪಾಲುಗೊಂಡಿರ್ತಕ್ಕಂಥ ಪ್ರಪ್ರಥಮ ದಿನ ಇದು. ಅದಕ್ಕೆ ನಾನು ಪ್ರೊಫೆಸರ್ ತಾರಾನಾಥ್ರವರಿಗೆ ಈ ಕಾರ್ಯಕ್ರಮದ ಪೂರ್ತಿ ಯಶಸ್ಸನ್ನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ, ಇತಿಹಾಸದ ಹಲವಾರು ವಿಚಾರಗಳನ್ನು ನಾನು ಹಂಚಿಕೊಳ್ಳುವುದಕ್ಕಿಂತ ಮೊದಲು ಈ ಕಾರ್ಯಕ್ರಮವನ್ನು 2 ಭಾಗ ಮಾಡಿಕೊಳ್ಳೋಣ. ಒಂದು ವೇದಿಕೆ ಕಾರ್ಯಕ್ರಮ, ಒಂದು ನಮ್ಮ ಪ್ರಾಯೋಗಿಕ ಬೋಧನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಹೊನ್ನಮ್ಮ, ಉಪಾಧ್ಯಕ್ಷರು, ಕೋರವಂಗಲ ಗ್ರಾಮ ಪಂಚಾಯಿತಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉತ್ತರ ವಿಭಾಗ ಹೇಮಗಂಗೋತ್ರಿಯ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸೇರ್ಪಡೆಗೊಂಡಿರತಕ್ಕಂಥದ್ದು ಸಂತೋಷದ ವಿಚಾರ. ಭಾಳ ಮುಖ್ಯವಾಗಿ ಇದಕ್ಕೆಲ್ಲ ಕಾರಣೀಕರ್ತರಾದಂಥವರು ನಮ್ಮ ತಾರಾನಾಥ್ರವರು. ಈ ತರಗತಿಗಳನ್ನು ನಡೆಸಬೇಕು ಅಂತ ನಾನು ಯಾವಾಗ ಸಿಂಡಿಕೇಟ್ ಮೀಟಿಂಗಿಗೆ ಬಂದರೂ ಅವ್ರು ತಿಳಿಸ್ತಾ ಇದ್ದರು. ಅವರ ಕನಸು ಇವತ್ತು ನನಸಾಗ್ತಾ ಇದೆ. ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ವಿಶೇಷ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಶೋಕ್ರವರು, ಸೌಮ್ಯ ಅವರವರು, ಮತ್ತು ಶಿವಣ್ಣ ಅವರು, ಹಾಗೆ ನಮ್ಮ ವೆಂಕಟೇಶ್ರವರು, ವಸಂತ್ ಕುಮಾರ್ ಅವರು, ಲೋಕೇಶ್, ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ನಾಗರಾಜ್ ಅವರು, ಇವರೆಲ್ಲರಿಗೂ ನಾನು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸನ್ನು ಸಮರ್ಪಿಸ್ತಾ, ಈ ದೇವಾಲಯಗಳು, ಈ ಸ್ಮಾರಕಗಳು ಎಲ್ಲಿವರೆಗೆ ಜೀವಂತವಾಗಿರುತ್ತೋ ಅಲ್ಲಿವರೆಗೆ ಇತಿಹಾಸವು ಜೀವಂತವಾಗಿರುತ್ತೆ. ಇಲ್ಲದೇ ಇದ್ದರೆ ದಾಖಲೆಗಳಿಲ್ಲದ ಇತಿಹಾಸವಾಗಿ ಹೋಗುತ್ತೆ. ಇಂತಹದೊಂದು ಕಾಲ ಇತ್ತು, ಇಂತಹ ಒಬ್ಬ ರಾಜ ಇದ್ದ, ಇಂತಹ ಒಬ್ಬ ಮಂತ್ರಿ ಇದ್ದ, ಇಂತಹ ಒಂದು ಆಳ್ವಿಕೆ ಇತ್ತು, ಇಂತಹ ವ್ಯವಸ್ಥೆ ಇತ್ತು ಅನ್ನತಕ್ಕಂಥ ಜೀವಂತ ಸಾಕ್ಷಿ ಇತಿಹಾಸ. ಇವತ್ತು ಈ ದೇವಾಲಯ ಇತಿಹಾಸದ ಉದ್ದಗಲಕ್ಕೂ ನಾವು 40% ಅಧ್ಯಯನವನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೀಸಲಾಗಿರ್ತವೆ. ಹಾಗಾಗಿ ಇತಿಹಾಸವೆಂಬ ಅಸ್ಥಿಪಂಜರಕ್ಕೆ ಆಧಾರಗಳು ರಕ್ತ ಮಾಂಸವನ್ನು ತುಂಬಿ ನವಚೇತನ ವ್ಯಕ್ತಿಯನ್ನಾಗಿ ಮಾಡಿವೆ ಅಂತ. ಯಾಕೆ ಅಂದರೆ ಅದಕ್ಕೆ ಆಧಾರಗಳಿಲ್ದಲೇ ಇವೆಲ್ಲವೂ ಸತ್ತು ಹೋಗಿರ್ತಕ್ಕಂಥ, ಯಾರು ನಂಬಲಾಗದಂತಹ ಒಂದು ವಸ್ತುಗಳಾಗಿ ಉಳಿದ್ಬಿಡುತ್ತೆ. ಇವತ್ತು ಸಿಂಧೂ ನದಿ ನಾಗರಿಕತೆ ಜೀವಂತವಾಗಿತ್ತು, ದಾಖಲೆಗಳಿದೆ. ಇವತ್ತು ಪಾಳಿ ಭಾಷೆ ಇತ್ತು, ದಾಖಲೆಗಳಿದೆ. ಇವತ್ತು ಬಹಳಷ್ಟು ವಿಚಾರಗಳು ದಾಖಲೆಗಳಾಗಿ ನಮ್ಮ ಮುಂದೆ ಇರೋದರಿಂದ ಇತಿಹಾಸ ಜೀವಂತವಾಗಿ ಉಳ್ಕೊಂಡಿದೆ. ಪಡವಲಪಿ ಸರ್ಕಾರಿ ಮಹಾವಿದ್ಯಾಲಯ ಸಂಯುಕ್ತವಾಗಿ ಒಂದು ಇತಿಹಾಸದಲ್ಲಿ ಬೋಧನೆ ಮತ್ತು ಪ್ರಾಯೋಗಿಕ ಕಾರ್ಯಾಗಾರವನ್ನು ನಾವು ಇಂದು ಏರ್ಪಡಿಸಿದ್ದೀವಿ.
ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಈ ಗ್ರಾಮದ ಉಪಾಧ್ಯಕ್ಷರು ಕೊರವಂಗಲ ಗ್ರಾಮ ಪಂಚಾಯಿತಿ ಶ್ರೀಮತಿ ಹೊನ್ನಮ್ಮನವರೇ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಇತಿಹಾಸವನ್ನು ಏನು ಜವಾರಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಅರೆದು ಕುಡಿದಿರ್ತಕ್ಕಂಥ ತಮ್ಮ ನೆರನಾಡಿಗಳಲ್ಲಿ ಇತಿಹಾಸದ ಒಂದು ಪ್ರಜ್ಞೆ ಪರಿಕಲ್ಪನೆ ರಕ್ತದ ಅಪಧಮನಿಗಳಲ್ಲಿ ಬೆಳೆಸಿರ್ತಕ್ಕಂತಹ ಇಂದು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರತಕ್ಕಂತಹ ಡಾಕ್ಟರ್ ಹಾಗೂ ನಮ್ಮ ಹಾಸನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಎಂ ವಿ ಇಷಾದ್ರವರೇ, ವೆಂಕಟೇಶ್ ಮೂರ್ತಿಯವರ ವಿಶ್ವಪಥ ದೃಶ್ಯ ಮಾಧ್ಯಮದ ಪ್ರತಿನಿಧಿಯಾಗಿ ಬಂದಿರತಕ್ಕಂತಹ ಈ ಕಾರ್ಯಕ್ರಮವನ್ನು ಕವರ್ ಮಾಡ್ತಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಅವರೇ, ಹಾಗೂ ಈ ಸಮಸ್ತ ಗ್ರಾಮದ ನಿವಾಸಿಗಳು, ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನೀವಿಲ್ಲದೆ ಈ ಕಾರ್ಯಕ್ರಮ ಇಲ್ಲ. ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ನಮಿಸಿ ವಂದಿಸಿ ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಇಂತಿಪ್ಪ ನಿಮ್ಮ ಕಾಲ ಕಟ್ಟಳೆಯ ಕಲಿತನವ ಕಂಡು ಬೆರಗಾದನು ಗುಹೇಶ್ವರಲಿಂಗವೇ ಅಂತ ಅಲ್ಲಮ ಪ್ರಭುಗಳ 12ನೇ ಶತಮಾನದಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಯಾವ ರೀತಿ ಸಂಬಂಧಗಳು ವಿಕಾಸ ಆಗಿದೆ ಅಂತ ಹೇಳ್ತಾರೆ. ಇಂಥ ಕಲ್ಲುಗಳನ್ನು ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಇತಿಹಾಸಕ್ಕೆ ಭಾಳಷ್ಟು ಇಂಥ ದಾಖಲೆಗಳನ್ನು ನಾವು ಅರ್ಥವತ್ತಾಗಿ ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಡೆದಿರತಕ್ಕಂಥ ಯುದ್ಧಗಳ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಈ ವೀರಗಲ್ಲುಗಳನ್ನು ಮಹಾಸತಿ ಕಲ್ಲುಗಳನ್ನು ಬಳಸ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯುದ್ಧದಲ್ಲಿ ಹೋರಾಡಿದ ವ್ಯಕ್ತಿಗಳ ಜ್ಞಾಪಕಾರ್ಥವಾಗಿ ಇಂಥ ವೀರಗಲ್ಲುಗಳನ್ನು ಊರಿನವರು ನೆಡ್ತಾರೆ. ಬಾರ್ಡ್ರಲ್ಲಿ ಹೋರಾಡಿ ಸತ್ತರೆ ಅವರಿಗೆ ವಿಶೇಷ ರಾಜ ಮರ್ಯಾದೆಗಳು ಯಾವ ರೀತಿ ಸಿಗುತ್ತೋ ಹಾಗೆ ಹೊಯ್ಸಳರ ಕಾಲದಲ್ಲಿ ಅಂತಲ್ಲ, ಯಾವುದೇ ರಾಜವಂಶದ ಕಾಲದಲ್ಲಿ ನಾವು ಇಂಥ ವೀರಗಲ್ಲುಗಳನ್ನು ನೋಡ್ತಾ ಹೋಗ್ತೇವೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಈ ವೀರಗಲ್ಲುಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಕೆಳಗಡೆಯಿಂದ ಸ್ಟಡಿ ಮಾಡ್ತಾ ಬರ್ತೀವಿ. ಈ ವೀರಗಲ್ಲುಗಳ ಮಧ್ಯೆ ಇರ್ತಕ್ಕಂಥದ್ದು ವೀರಗಲ್ಲು ಶಾಸನ ಅಂತ ಹೇಳಿ ಕರಿತೀವಿ. ಇಲ್ಲಿ ಮಧ್ಯದಲ್ಲಿ ಲೆಟರ್ಸ್ ಇದೆ. ಇದನ್ನು ಬೇರೆ ಒಂದು ಸಪ್ರೇಟ್ ಮಾಡಿದ್ದಾನೆ, ಈ ಒಂದು ಸ್ಟೆಪ್ನ ಸಪ್ರೇಟ್ ಮಾಡಿದ್ದಾನೆ. ಈ ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನು ವೀರಗಲ್ಲು ಶಾಸನ ಅಂತ ಹೇಳಿ ಕರಿತೀವಿ. ಹೇಗೆ ಇದನ್ನು ಅಧ್ಯಯನ ಮಾಡ್ತೀವಿ? ಕೆಳಗಡೆ ಯುದ್ಧ ಆಗ್ತಾ ಇದೆ, ಇಲ್ಲಿ ಯುದ್ಧದ ಸನ್ನಿವೇಶಗಳನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಒಂದು ಆನೆ ರೀತಿ ಬಿದ್ದಿದೆ, ಒಬ್ಬ ಬಿದ್ದಿದ್ದಾನೆ, ಅವನ ತಲೆ ಮೇಲೆ ಒಬ್ಬ ಕಾಲಿಟ್ಟವನೆ. ಅಂದರೆ ಯುದ್ಧರಂಗದ ದೃಶ್ಯವನ್ನು ಇಮೇಜ್ ಮಾಡ್ಕೊಳ್ಳಿ. ಯುದ್ಧರಂಗದಲ್ಲಿ ಸತ್ತವನ ಮೇಲೂ ನಿಂತಿರ್ತಾನೆ, ಕೆಳಗಡೆನೂ ನಿಂತಿರ್ತಾನೆ, ಪಕ್ಕದಲ್ಲೂ ನಿಂತಿರ್ತಾನೆ, ಆನೆ ಬಿದ್ದಿದ್ರೂ ಸೈಡಲ್ಲಿ ನಿಂತಿರ್ತಾನೆ. ಆ ರೀತಿಯಲ್ಲಿ ಯುದ್ಧ ಆಗ್ತಾಯಿದೆ ನೋಡಿ. ಒಬ್ಬ ಈಟಿ ತೆಗೆದು ಹೊಡಿತಾ ಇದ್ದಾನೆ. ಇವೆಲ್ಲ ಪಿಕ್ಚರೈಸೇಷನನ್ನು ಮಾಡಿದ್ದಾನೆ. ಒಬ್ಬ ತೆಗೆದು ಇವನಿಗೆ ನೇರವಾಗಿ ಇಲ್ಲಿಗೆ ಚುಚ್ಚಿದ್ದಾನೆ. ಈತ ಮರಣವನ್ನು ಹೊಂದಿದ ಅಂತ. ಈತ ಮರಣವನ್ನು ಹೊಂದಿದ ಮೇಲೆ ಇಲ್ಲಿ ನೋಡಿ ಫುಲ್ಲು ಇದು ಯುದ್ಧದ ದೃಶ್ಯ. ನಾವು ಇದನ್ನು ಕೆಳಗಡೆಯಿಂದನೇ ಅಧ್ಯಯನ ಮಾಡ್ತೀವಿ, ಕೆಳಭಾಗದಿಂದ ಅಧ್ಯಯನ ಮಾಡ್ತಾ ಬರ್ತೀವಿ. ಇದು ಯುದ್ಧದ ದೃಶ್ಯ. ಇಲ್ಲಿ ಇಬ್ಬರು ಸತ್ತಿದ್ದಾರೆ. ಕೋರವಂಗಲ ಮತ್ತು ದುದ್ದ ಬಾರ್ಡರ್ ಲೈನ್ ವಿಚಾರದಲ್ಲಿ ಬಿಟ್ಟಿಯೋಜ್ಜನ ಮಕ್ಕಳಾದಂಥ ಮಸಣೋಜ ಅನ್ನತಕ್ಕಂಥವನು, ಬ್ರಹ್ಮೋಜ ಅನ್ನತಕ್ಕಂಥವನು. ಇವನು ಮಸಣೋಜ, ಒಬ್ಬ ಬ್ರಹ್ಮೋಜ, ಅಥವಾ ಇವನು ಬ್ರಹ್ಮೋಜ ಅಥವಾ ಇವನು ಮಸಣೋಜ. ಇಬ್ಬರು ಸತ್ತೋಗಿದ್ದಾರೆ. ಕೋರವಂಗಲದ ಜನ ಅವ್ರಿಗೆ ತಂದು ಸಂಸ್ಕಾರ ಮಾಡಿ ಈ ಕಲ್ಲನ್ನು ನೆಟ್ಟಿದ್ದಾರೆ. ಇದು ಯುದ್ಧ ನಡೀತಾ ಇದೆ. ಎರಡನೇದು, ಸತ್ತವನ ಪ್ರಾಣ ಪವಿತ್ರವಾದದ್ದು. ದೇವತೆಗಳು ಅವನನ್ನು ಪಲ್ಲಕ್ಕಿಲಿ ಎತ್ಕೊಂಡು ಹೋಗ್ತಾರೆ. ಒಂದು ನಮ್ಮ ಚಿಂತನೆ ಇದೆ,
ಏನು ಚಿಂತನೆ ಇದೆ ಅಂದರೆ, ಸಾಯುವಾಗ ದೇವತೆಗಳು ಕಾಣ್ತಾರಂತೆ. ಪುಣ್ಯಾತ್ಮರಿಗೆ ದೇವತೆಗಳು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗ್ತಾರಂತೆ. ಮೃತೇನ ಸುರಾಂಗನೇನು ಕರ್ಕೊಂಡು ಹೋಗ್ತಾರೆ ಅಂತ. ಸೊ ನೋಡಿ, ಅವನಿಗೆ ಅವನ ಪವಿತ್ರಾತ್ಮಗಳು ಇದು. ಈ ಪವಿತ್ರಾತ್ಮಗಳನ್ನು ದೇವತೆಗಳು ಭಾಳ ಗೌರವಯುತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಆತ ಇಬ್ಬರು ಇಲ್ಲಿದ್ದಾರೆ, ಇವರಿಬ್ಬರು ಇಲ್ಲಿದ್ದಾರೆ. ಈತ ಲಿಂಗೈಕ್ಯವಾದ, ಅದರಿಂದ ಲಿಂಗೈಕ್ಯವಾದ ಅನ್ನತಕ್ಕಂಥ ಪದವನ್ನು ಬಳಸ್ತಾರೆ. ಲಿಂಗದಲ್ಲಿ ಐಕ್ಯನಾದ ಅನ್ನತಕ್ಕಂಥದ್ದನ್ನು ಇಲ್ಲಿ ಸೇರಿಸ್ತಾರೆ. ಮೂರನೇದಲ್ಲಿ ಶಿವನ ಸಾನ್ನಿಧ್ಯವನ್ನು ತಲುಪಿದ್ದಾನೆ. ಶಿವ ಸಾನ್ನಿಧ್ಯ ಅಂತ ಹೇಳಿ ಕರಿತೇವೆ. ಶಿವ ಸಾನ್ನಿಧ್ಯವನ್ನು ತಲುಪಿದ್ದಾನೆ, ಲಿಂಗೈಕ್ಯವಾಗಿದ್ದಾನೆ, ಶಿವನ ಸಾನ್ನಿಧ್ಯಕ್ಕೆ ಹೋಗಿದ್ದಾನೆ. ಈತನ ಆತ್ಮ ಪವಿತ್ರವಾದದ್ದು. ಈ ರೀತಿಯಲ್ಲಿ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಬರಬೇಕು. ಒಂದು, ಯುದ್ಧ. ಎರಡು, ಸುರಾಂಗನೆಯರು ದೇವತೆಗಳು ಅವನನ್ನು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಮೂರು, ಲಿಂಗೈಕ್ಯವಾಗಿರ್ತಕ್ಕಂಥದ್ದು ಶಿವ ಮತ್ತು ಪಾರ್ವತಿ ಅವರ ದೃಶ್ಯ. ಯಾರು ಸತ್ತರು, ಯಾವಾಗ ಸತ್ತರು, ಯಾಕೆ ಸತ್ತರು, ಅದರ ಬಗ್ಗೆ ಇಲ್ಲಿರ್ತಕ್ಕಂಥ ಮಾಹಿತಿನ ನೀಡಿದ್ದಾನೆ. ಡೇಟ್ ಇದರಲ್ಲಿ ಪರ್ಫೆಕ್ಷನ್ ಆಗಿ ಕೊಡಲ್ಲ. ಕ್ರೊನಾಲಜಿನ ನಾವು ಹೇಗೆ ಕಂಡುಹಿಡಿಯೋದಾಗಾದರೆ, ಇಮ್ಮಡಿ ಬಳ್ಳಾಳನ ಕಾಲದಲ್ಲಿ ಈ ಯುದ್ಧ ನಡೆದಿದ್ದು. ಇಮ್ಮಡಿ ಬಳ್ಳಾಳನ ಕಾಲ ಅಂದಾಗ 12ನೇ ಶತಮಾನ. ದುದ್ದ ಮತ್ತು ಕೋರವಂಗಲದ ವಿಚಾರದ ಬಾರ್ಡರ್ ಲೈನ್ ಡಿಸ್ಪ್ಯೂಟು ಇದರಲ್ಲಿತ್ತು. ಅದರಲ್ಲಿ ಇಬ್ಬರು ಸತ್ತೋಗಿದ್ದರು. ಅಂದರೆ ಇಮ್ಮಡಿ ಬಳ್ಳಾಳನ ಕಾಲದಲ್ಲಿ ಇವರಿಬ್ಬರು ಮೃತರಾಗಿದ್ದಾರೆ. ಅದರ ಜ್ಞಾಪಕಾರ್ಥವಾಗಿ ಪವಿತ್ರವಾದಂಥ ದೇವಾಲಯದ ಆವರಣದಲ್ಲಿ ಈ ಒಂದು ವೀರಗಲ್ಲನ್ನು ನೆಟ್ಟಿದ್ದಾನೆ. ಸಾಮಾನ್ಯವಾಗಿ ನಾವು ಶಾಸನಗಳನ್ನು ಇತಿಹಾಸದಲ್ಲಿ ಭಾಳಷ್ಟು ಶಾಸನಗಳ ಬಗ್ಗೆ ಕೇಳಿದ್ದೀವಿ, ನೋಡಿದ್ದೀವಿ, ಓದಿದ್ದೀವಿ. ಈ ಶಾಸನಗಳಿಂದ ನಾವು ಬಹಳ ಮುಖ್ಯವಾಗಿ 2 ವಿಚಾರಗಳನ್ನು ತಿಳ್ಕೊತೀವಿ. ಮೊದಲನೇದಾಗಿ, ಈ ಶಾಸನವನ್ನು ಕೆತ್ತಿಸಿರ್ತಕ್ಕಂಥ ದೊರೆ ಯಾವ ಧರ್ಮಕ್ಕೆ ಸೇರಿದವನು ಅನ್ನತಕ್ಕಂಥದ್ದು ಶಾಸನದ ಮೇಲ್ಭಾಗದಲ್ಲೇ ಗೊತ್ತಾಗ್ಬಿಡುತ್ತೆ. ಶಿವಲಿಂಗ ಇದ್ದರೆ ಶೈವ, ಜಿನಮೂರ್ತಿ ಇದ್ದರೆ ಜೈನ, ವೈಷ್ಣವ ಮೂರ್ತಿ ಇದ್ದರೆ, ವೈಷ್ಣವ ದೇವತೆಗಳಿದ್ದರೆ ಆತ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಅನ್ನತಕ್ಕಂಥದ್ದನ್ನು ಹೇಳ್ತೀವಿ. ಈ ಶಾಸನದ ಮೇಲೆ ಒಂದು ದುಂಡಾಕಾರವಾಗಿರ್ತಕ್ಕಂಥ ಚಂದ್ರ, ಮತ್ತೊಂದು ಸೂರ್ಯ ಮತ್ತು ಚಂದ್ರ, ಇದೆರಡರ ಒಂದು ಸಿಂಬಲೈಸೇಷನ್ ಇದೆ. ಈ ಶಾಸನವನ್ನು ಕೆತ್ತಿಸಿರ್ತಕ್ಕಂಥವನು ಶೈವ ಪರಂಪರೆಗೆ ಸೇರಿದವನಾದ್ದರಿಂದ ಶಿವಲಿಂಗ ಇದೆ. ಈ ಶಾಸನದ ಆರಂಭದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಲಾಗಿದೆ. ನಮಸ್ತುಂಬಿ ಚಂದ್ರಚಾಮರವೇ ತ್ರೈಲೋಕ್ಯ ನಗರಾಂಬ ಶಂಭುವೆ ಅನ್ನತಕ್ಕಂಥ ಆ ಶ್ಲೋಕದಿಂದ ಈ ಶಾಸನ ಆರಂಭವಾಗುತ್ತೆ. ಈ ಶಾಸನ ಏನು ಹೇಳುತ್ತೆ ಅಂದರೆ, ಕ್ರಿಸ್ತಶಕ 1173ರಂದು ದ್ವಾರಾಧೀಶ್ವರನಾದಂಥ ಇಮ್ಮಡಿ ಬಳ್ಳಾಳನ ಪಟ್ಟಾಭಿಷೇಕ ಮಹೋತ್ಸವವು ದ್ವಾರ ಸಮುದ್ರದಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇವಾಲಯದ ಉದ್ಘಾಟನೆಯನ್ನು ಮಾಡಲಾಯಿತು ಅನ್ನತಕ್ಕಂಥದ್ದನ್ನು ಈ ಶಾಸನ ಹೇಳ್ತಾ ಹೋಗುತ್ತೆ. ಬೂಚಿ ರಾಜನಿಂದ ನಿರ್ಮಾಣವಾದಂತಹ ಈ ದೇವಾಲಯದ ಈ ಶಾಸನದ 10 ಲೈನುಗಳಲ್ಲಿ ಇಮ್ಮಡಿ ಬಳ್ಳಾಳನ ಪರಾಕ್ರಮವನ್ನು, ಇಮ್ಮಡಿ ಬಳ್ಳಾಳನ ಧೈರ್ಯ ಸ್ಥೈರ್ಯವನ್ನು ವಿವರಿಸ್ತಾ ಹೋಗ್ತಾನೆ ಬೂಚಿರಾಜ. ನಂತರ ಇಮ್ಮಡಿ ಬಳ್ಳಾಳನ ವಂಶಾವಳಿಯನ್ನು ಹೇಳ್ತಾ ಹೋಗ್ತಾನೆ. ಬೂಚಿರಾಜ ತನ್ನ ವಂಶಾವಳಿಯನ್ನು ಸಹ ಇದರಲ್ಲಿ ಹೇಳ್ತಾ ಹೋಗ್ತಾನೆ. ಇವನು ಯಾರ ಮಗ, ಯಾರ ಸಂಬಂಧ ಇತ್ತು ಇವನೊಂದಿಗೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಹಾಗೆ ಈ ದೇವಾಲಯಕ್ಕೆ ಭೂಮಿಯನ್ನು ದಾನವಾಗಿ ನೀಡಿ 200 ಗದ್ಯಾಣಕ್ಕೆ ಭೂಮಿಯನ್ನು ಪರ್ಚೇಸ್ ಮಾಡಿ ಅದರಿಂದ ಬರ್ತಕ್ಕಂತಹ ಆದಾಯವನ್ನು ಈ ದೇವಾಲಯದ ದೀಪ ಕಾರ್ಯಕ್ಕೆ, ಪೂಜಾ ಕೈಂಕರ್ಯಗಳಿಗೆ, ಪ್ರಸಾದ ವಿನಿಯೋಗಕ್ಕೆ ಹಾಗೂ ಈ ದೇವಾಲಯದ ನಿರ್ವಹಣೆಗಾಗಿ ಆತ ನೀಡಿದ ಅನ್ನತಕ್ಕಂಥ ಮಾಹಿತಿ ಈ ಶಾಸನದಲ್ಲಿ ನೀಡ್ತಾ ಹೋಗ್ತದೆ. ಹಾಗೆಯೇ ಈ ಶಾಸನದ ಕೊನೆಯಲ್ಲಿ ಈ ದೇವಾಲಯಕ್ಕೆ ನೀಡಿದಂತಹ ದಾನಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನು ರಾಜ ವಿಧಿಸಿಲ್ಲ, ಎಕ್ಸೆಪ್ಟೆಡ್ ಫ್ರಮ್ ದಿ ಆಲ್ ಟ್ಯಾಕ್ಸಸ್ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಅಂದರೆ ಎಲ್ಲ ತೆರಿಗೆಗಳಿಂದ ವಿನಾಯಿತಿ ಲಭ್ಯವಾಗಿತ್ತು ಅನ್ನತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಹೀಗಾಗಿ ಈ ಶಾಸನದ ಜೀವಂತಿಕೆ
ಈ ದೇವಾಲಯದ ಅಸ್ತಿತ್ವವನ್ನು ಪ್ರತಿನಿಧಿಸ್ತದೆ. ಹಾಗಾಗಿ ಈ ಶಾಸನ ಬಹಳವೇ ಮುಖ್ಯವಾದದ್ದು. ಕೋರವಂಗಲದ ಸೀಗೆನಾಡಿಗೆ ಸೇರಿದಂಥ ಪ್ರದೇಶ ಇದು. ಸೀಗೆನಾಡು ಅಂತ ಹೇಳಿ ಕರೀತಾಯಿದ್ರು ಕೋರವಂಗಲವನ್ನು. ಈ ಬೂಚಿರಾಜನ ತಾಯಿಯೇ ಮಾಕಬ್ಬೆ. ಅವಳಿಗೆ 4 ಜನ ಮಕ್ಕಳು, 4 ಪುತ್ರರ ಜನನಿ ಅಂತ ಹೇಳಿ ಕರೀತಾನೆ. 4 ಜನ ಮಕ್ಕಳು. ಆ ಮಾಕಬ್ಬೆ ಈ ದೇವಾಲಯದ ಪಕ್ಕದಲ್ಲಿ ಕಟ್ಟಿಸಿರ್ತಕ್ಕಂಥ ಕೆರೆಯೇ ಮಾಕಸಮುದ್ರ. ಅದನ್ನು ಮಾಕಸಮುದ್ರ ಅಂತ ಹೇಳಿ ನಾವು ಕರಿತೀವಿ. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೇವಾಲಯ ಇದೆಯಲ್ಲ, ಈ ದೇವಾಲಯದಲ್ಲಿ ಹಲವಾರು ಜೋಡಣೆಗಳಿದೆ. ನಾವು PUCಯಿಂದನೂ ಓದ್ತಾ ಬಂದಿದ್ದೀವಿ. ಹೊಯ್ಸಳರ ಕಾಲದ ದೇವಾಲಯಗಳು ನಕ್ಷತ್ರಾಕಾರವಾಗಿರುತ್ತೆ, ಚಿತ್ರಪಟಿಕೆಗಳಿರುತ್ತೆ ಅಂತ. ವಾಸ್ತವವಾಗಿ ಈ ದೇವಾಲಯಗಳಲ್ಲಿ ಬಹಳಷ್ಟು ಎತ್ತರದ ಜಗತಿಯ ಮೇಲೆ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ಇದಕ್ಕೆ ಒಳಗಡೆ ಪ್ರದಕ್ಷಿಣಾ ಪಥ ಇರೋದಿಲ್ಲ. ದೇವಾಲಯದ ಹೊರಭಾಗದ ಜಗತಿಯೇ ಪ್ರದಕ್ಷಿಣಾ ಪಥವಾಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಶಿಲ್ಪಾಲಂಕಾರಗಳು ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಶಿಲ್ಪಗಳು ಒಬ್ಬನೇ ಶಿಲ್ಪಿ ಕೆತ್ತಲ್ಲ, ಒಬ್ಬ ಶಿಲ್ಪಿಯ ಕೃತಿ ಎಲ್ಲ ಇದು. ಒಂದು ಶಿಲ್ಪವನ್ನು ಕೆತ್ತೋದಕ್ಕೆ 3 ಜನರ ಸಹಾಯ ಬೇಕಾಗುತ್ತೆ. ಒಬ್ಬ ಬರೀ ಡ್ರಾಫ್ಟರ್, ಅವನು ಕಲ್ಲಿನಲ್ಲಿ ಶೇಪ್ ಕೊಡ್ತಾನೆ ಅಷ್ಟೇ. ಇನ್ನೊಬ್ಬ ಕೈ ಕಾಲು ಮೂಗು ಹಾಗೂ ಅಂಗಾಂಗಗಳನ್ನು ಕೆತ್ತುತ್ತಾನೆ. 3ನೇ ಶಿಲ್ಪಿ ಇದಾನಲ್ಲ, ಬಹಳ ಸೂಕ್ಷ್ಮವಾದಂಥ ಕೆತ್ತನೆಗಳನ್ನು 3ನೇ ಶಿಲ್ಪಿ ಕೆತ್ತುತ್ತಾ ಬರ್ತಾನೆ. ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥ ದೇವಾಲಯದ ಪ್ರತಿಯೊಂದು ಇದರಲ್ಲೂ ನೋಡಿ, ಶಿಲ್ಪಗಳಲ್ಲೂ ನೋಡಿ ಕಿರೀಟಗಳಿದೆ. ಪ್ರತಿಯೊಂದು ಹಾರಗಳನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಇತಿಹಾಸದ ವಿದ್ಯಾರ್ಥಿಗಳಾಗಿ ನೀವು ಅಬ್ಸರ್ವೇಷನನ್ನು ಮಾಡಬೇಕು. ಕೆಲವು ಕಡೆ ಅದು ಮುರಿದೋಗಿದೆ, ಕೆಲವು ಕಡೆ ಹಾಳಾಗಿದೆ, ಕೆಲವು ಕಡೆ ಇನ್ನೊಂದು ಸ್ವಲ್ಪ ಇದೆ, ಕೆಲವು ಮುಖಚರ್ಯಗಳು ಭಿನ್ನವಾಗ್ತಾ ಹೋಗಿದೆ. ಆದರೆ ಕೆಲವು ಸಿಂಬಲೈಸೇಷನ್ಸ್ಗಳನ್ನು ಮಾತ್ರ ನಾವು ನೀಟಾಗಿ ಇಲ್ಲಿ ನೋಡಬಹುದಾಗಿದೆ. ಪ್ರಹ್ಲಾದ ಚರಿತ್ರೆ ಇದೆ, ಶ್ರೀರಾಮ ರಾಮಾಯಣದ ದೃಶ್ಯಗಳಿವೆ, ಮಹಾಭಾರತದ ದೃಶ್ಯಗಳಿವೆ. ವಿಶೇಷವಾಗಿ ವಿಷಕನ್ನಿಕೆಯರಿದ್ದಾರೆ. ನೀವು ಹೆಲ್ಮೆಟ್ ಅನ್ನತಕ್ಕಂಥ ವಿಚಾರ ಈಗ ನೋಡ್ತಾ ಇದ್ದೀರಿ. ಹೊಯ್ಸಳರ ಕಾಲದಲ್ಲಿ ಹೆಲ್ಮೆಟ್ ಇತ್ತು, ರೈನ್ ಕೋಟ್ ಇತ್ತು ಅನ್ನತಕ್ಕಂಥದ್ದನ್ನು ಈ ದೇವಸ್ಥಾನದ ಅಧ್ಯಯನದಿಂದ ನೀವು ತಿಳ್ಕೊಬೋದಾಗಿದೆ. ಹಾಗಾಗಿ ಕ್ಷೇತ್ರ ಅಧ್ಯಯನದಲ್ಲಿ ಈ ಮೈನ್ಯೂಟ್ ಆಗಿರ್ತಕ್ಕಂಥ ವಿಚಾರಗಳನ್ನು ನೀವು ತಿಳ್ಕೊಳ್ತಾ ಬನ್ನಿ. ಇಲ್ಲಿ ಒಂದು ಬೇತಾಳನ ಚಿತ್ರ ಇದೆ ನೋಡಿ. ಅಸ್ಥಿಪಂಜರಗಳನ್ನು ಒಳಗೊಂಡಂತಹ ಬೇತಾಳನ ಚಿತ್ರ. ಇದು ದೊಡ್ಡಗದ್ದವಳ್ಳಿಯಲ್ಲಿ ಬಹಳ ನೀಟಾಗಿದೆ. ಬೇತಾಳನ ಒಬ್ಬ ನೃತ್ಯ ರೂಪದಲ್ಲಿರ್ತಕ್ಕಂಥ ಬೇತಾಳ. ಇಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾನೆ ಬೇತಾಳ, ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ಬೇತಾಳ.